Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ನಿಮಗೆ ತಮ್ಲೇನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ಇವತ್ತೊಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬರ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಏನಪ್ಪ ಇವತ್ತಿನ ಹೆಲ್ತ್ ಟಿಪ್ಪು ಅಂತಂದರೆ, ಎಸ್ ಅಫ್ಕೋರ್ಸ್. ಸೊ ಸಮ್ಟೈಮ್ಸ್ ನಾವು ಬ್ರಷ್ ಮಾಡಿರ್ತೀವಿ, ಸೊ ಬ್ರಷ್ ಮಾಡಿದರೂ ಕೂಡ ಸೊ ನಮಗೆ ಬ್ಯಾಡ್ ಬ್ರೀತ್ ಬರ್ತಾ ಇರುತ್ತಲ್ವ. ಸೊ ಅದಕ್ಕೆ ನಾವೇನು ಮಾಡಬೇಕು, ಸೊ ಒಂದಷ್ಟು ಸಣ್ಣ ಪುಟ್ಟ ಟಿಪ್ಸ್ ಇದೆ, ಮನೆ ಟಿಪ್ಸು. ಸೊ ಇದನ್ನೆಲ್ಲನೂ ನೀವು ಫಾಲೋ ಮಾಡಿದ್ರೆ ಸೊ ಇಮಿಡಿಯೇಟಾಗಿ ನಾನೆಲ್ಲನೂ ಕಡಿಮೆ ಆಗಿಬಿಡುತ್ತೆ ಅಂತ ಹೇಳೋದಿಲ್ಲ. ಸೊ ನಿಧಾನವಾಗಿ ಅದು ಏನು ಬ್ಯಾಡ್ ಬ್ರೀತ್ ಬರುತ್ತೆ, ಸೊ ಕೆಟ್ಟ ವಾಸನೆ ಏನು ಬರುತ್ತೆ ಬಾಯಿಂದ, ಸೊ ಅದನ್ನ ನಿಧಾನವಾಗಿ ರೆಡ್ಯೂಸ್ ಮಾಡ್ಬೋದು. ಓಕೆನಾ, ಸಿಂಪಲ್ ಆಗಿದೆ, ಏನೂ ಸೈಡ್ ಎಫೆಕ್ಟ್ಸ್ ಆಗಲ್ಲ, ಏನೂ ಹಾರ್ಮಿಂಗ್ ಅಂತ ಏನೂ ಇಲ್ಲ. ಸೊ ಇದನ್ನು ಟ್ರೈ ಮಾಡಿ. ಓಕೆನಾ, ಸೊ ಫಸ್ಟ್ ಟಿಪ್ ಏನಪ್ಪ ಅಂತಂದರೆ ಆಯಿಲ್ ಪುಲ್ಲಿಂಗ್ ಅಂತ ಹೇಳ್ತಾರೆ. ಏನದು ಅಂತಂದರೆ ಕೋಕೋನಟ್ ಆಯಿಲ್ನ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಾದಮೇಲೆ ಕೋಕೋನಟ್ ಆಯಿಲ್ನ 1 ಸ್ಪೂನ್ ತೊಗೊಂಡು ಬಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಮುಕ್ಕಳಿಸ್ಬೇಕು. ಮುಕ್ಕಳಿಸಾದ್ಮೇಲೆ ಆ ಆಯಿಲ್ನ ಆಚೆ ಹಾಕಿ ಬಿಸಿನೀರಲ್ಲಿ ಇನ್ನು ಬಾಯಿನ ಚೆನ್ನಾಗಿ ಮುಕ್ಕಳಿಸೋದ್ರಿಂದ ಬ್ಯಾಕ್ಟೀರಿಯಾ ಎಲ್ಲ ಏನಿರುತ್ತೆ ಅದನ್ನೆಲ್ಲನೂ ಹೋಗುತ್ತೆ. ಓಕೆನಾ, ಸೊ ಇದು ಮಂತ್ಲಿ ಒನ್ಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಲೈಕ್ ಬರೀ ಬ್ಯಾಡ್ ಬ್ರೀತ್ ಬರೋರೇ ಮಾಡಬೇಕು ಅಂತ ಏನಿಲ್ಲ. ಸೊ ಲೈಕ್ ನಾರ್ಮಲಾಗಿ ಇದನ್ನು ರೊಟೀನಾಗಿ ಮಾಡಿಕೊಂಡ್ರೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಗಮ್ಸ್ ಎಲ್ಲನೂ ಗಮ್ಸ್ ಎಲ್ಲನೂ ತುಂಬ ಹೆಲ್ತಿಯಾಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಸೊ ನಮ್ಮ ಹಲ್ಲನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಒಂದು ಸೂಪರ್ ಆಗಿರೋ ಒಂದು ಮೆಥಡ್. ಓಕೆನಾ, ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ನಾವು ಜಾಸ್ತಿ ನೀರು ಕುಡ್ದಿಲ್ಲ ಅಂತ ಅಂದ್ರೂ ನಮ್ಮ ಬಾಯಿಂದ ಕೆಟ್ಟ ಬ್ರೀತ್ ಬರೋದು ಅದು ಆಗುತ್ತೆ. ಓಕೆನಾ, ಲೈಕ್ ಜಾಸ್ತಿ ನಾವು ಟೀ ಕಾಫಿ ಕುಡಿಯೋದು, ಅದರಿಂದ ನಾವು ಜಾಸ್ತಿ ನಾವು ಟೀ ಕಾಫಿ ಏನು ಕುಡಿತೀವಿ ಅದರಿಂದ ನಮ್ಮ ಬಾಯಿ ಕೂಡ ಜಾಸ್ತಿ ಡ್ರೈ ಆದಾಗ ನಮಗೆ ಬ್ಯಾಡ್ ಬ್ರೀತ್ ಬರೋದಕ್ಕೆ ಶುರು ಆಗುತ್ತೆ. ಸೊ ಟೀ ಕಾಫಿ ಯಾರೆಲ್ಲ ಕುಡಿತಿದ್ರೋ ಸ್ವಲ್ಪ ಟೀ ಕಾಫಿ ಕುಡಿಯೋದನ್ನೆಲ್ಲನೂ ಕಂಟ್ರೋಲ್ ಮಾಡಿ. ಆ್ಯಕ್ಚುಲಿ ನಾನು ಹೇಳೋದು ಏನು ಗೊತ್ತಾ, ಟೀ ಕಾಫಿ ಇದನ್ನೆಲ್ಲ ಜಾಸ್ತಿ ಅಡಿಕ್ಷನ್ಸ್ ಇರಬಾರ್ದು. ಲೈಕ್ ಮಾರ್ನಿಂಗ್ ಒಂದ್ಸತಿ ಈವ್ನಿಂಗ್ ಒಂದ್ಸತಿ ಸಾಕು. ನಾನು ನೋಡಿದ್ದೀನಿ ನಮ್ಮ ಮನೇಲೇ, ಹೊಟ್ಟೆ ಹಸ್ದಾಗ ಟೀ ಕುಡಿ, ಬೆಳಗ್ಗೆ ಎದ್ದಾಗ ಟೀ ಕುಡಿ, ಫ್ರೀ ಇದ್ದಾಗ ಟೀ ಕುಡಿ, ಕೂತಾಗ ಟೀ ಕುಡಿ, ನಿಂತಾಗ ಟೀ ಕುಡಿ. ಸೊ ಇದೇ ಒಂದು ರೊಟೀನ್ ಮಾಡ್ಕೊಂಬಿಟ್ಟಿರ್ತಾರೆ, ಬಟ್ ಇಟ್ಸ್ ವೆರಿ ವೆರಿ ಬ್ಯಾಡ್ ಟು ದ ಹೆಲ್ತ್. ಸೊ ಇದನ್ನು ದಯವಿಟ್ಟು ಸ್ಟಾಪ್ ಮಾಡಿ. ಓಕೆನಾ, ಆ್ಯಂಡ್ ನಾವು ಜಾಸ್ತಿ ನೀರನ್ನ ಕುಡಿಬೇಕಾಗತ್ತೆ. ಸೊ ಜಾಸ್ತಿ ನಾವು ನೀರು ಇಂಟೇಕ್ ಮಾಡೋದ್ರಿಂದನೂ ಈ ಕೆಟ್ಟ ವಾಸನೆ ಏನು ಬಾಯಿಂದ ಬರೋದು, ಬ್ಯಾಡ್ ಬ್ರೀತ್ ಅಂತ ಏನು ಹೇಳ್ತೀವಿ, ಅದನ್ನು ಕೂಡ ಅವಾಯ್ಡ್ ಆಗುತ್ತೆ, ಅದನ್ನು ಕೂಡ ಹೋಗುತ್ತೆ. ಓಕೆನಾ, ಸೊ ಇದು 2ನೇ ಟಿಪ್ಪು. ಇನ್ನೂ ನೆಕ್ಸ್ಟ್ ಏನಪ್ಪ ಅಂತಂದರೆ, ಸೊ ಸಮ್ಟೈಮ್ಸ್ ನಾನು ನೋಡಿದ್ದೀನಿ ಕೆಲವರು ಮೌತ್ ಫ್ರೆಶ್ನರ್ನ ಸ್ಪ್ರೇ ಮಾಡ್ಕೊಳ್ತಾರೆ. ಆ್ಯಂಡ್ ಅದಾದಮೇಲೆ ಸೋಂಪನ್ನ ಇಟ್ಕೊಂಡಿರ್ತಾರೆ. ಸೊ ಸೋಂಪು ಕೂಡ ಒಂದು ಒಳ್ಳೆ ಆಪ್ಷನು. ಸೊ ಸೋಂಪು ಕೂಡ ಬ್ಯಾಗಲ್ಲಿ ಇಟ್ಕೊಳ್ಳಿ. ಸೊ ಇದು ಕೂಡ ಒಳ್ಳೆಯದು. ಲೈಕ್ ನಾವು ಊಟ ಮಾಡಿದ ತಕ್ಷಣ ಲೈಕ್ ಊಟ ಮಾಡಾದಮೇಲೆ ಸೋಂಪನ್ನ ಬಾಯಿಗೆ ಹಾಕೊಂಡ್ರೆ ಅದು ಕೂಡ ಒಂಥರ ಮೌತ್ ಫ್ರೆಶ್ನರ್ ಥರ ವರ್ಕೌಟ್ ಆಗುತ್ತೆ, ಅದು ಕೂಡ ಒಂದು ಒಳ್ಳೆ ಆಪ್ಷನು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನು ಅಂತಂದರೆ, ಸೊ ನಾವು ಊಟ ಮಾಡಾದ್ಮೇಲೆ ಕೆಲವ್ರು ನೋಡಿದ್ರೆ ಊಟ ಮಾಡಿದ ತಕ್ಷಣ ಹೇಳ್ತಾರೆ ಚೆನ್ನಾಗೆ ಬಾಯಿ ಮುಕ್ಕಳಿಸಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ನಾವು ತಿಂದಿರೋ ಆಹಾರ ಎಲ್ಲನೂ ಹಲ್ಲಲ್ಲಿ ಅಂಟ್ಕೊಂಡಿರುತ್ತೆ. ಸೊ ಹಾಗಾಗಿ ಅದು ಕೂಡ ಒಂದು ಬ್ಯಾಡ್ ಸ್ಮೆಲ್ ಬರೋದಕ್ಕೆ ಅದು ಕೂಡ ಒಂದು ರೀಸನು. ಸೊ ಹಾಗಾಗಿ ನಾವು ಊಟ ಮಾಡಿದ ತಕ್ಷಣ ನಾವು ಯಾವುದೇ ಲೈಕ್ ಬ್ರೇಕ್ಫಾಸ್ಟ್ ಆಗಿರಲಿ, ಲಂಚ್ ಆಗಿರಲಿ, ಏನೇ ತಿಂದ್ರೂ ಸರಿ, ತಿಂದಾದ್ಮೇಲೆ ಚೆನ್ನಾಗಿ ಬಾಯಿನ ಮುಕ್ಕಳಿಸೋದ್ರಿಂದ ಸೊ ಅದು ಏನೆಲ್ಲ ಫುಡ್ ಏನೆಲ್ಲ ಇರುತ್ತೆ ಟೀತಲ್ಲಿ ಅದನ್ನೆಲ್ಲನೂ ಹೋಗುತ್ತೆ, ಆವಾಗ ಬ್ಯಾಡ್ ಬ್ರೀತ್ ಬರಲ್ಲ. ಓಕೆನಾ, ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ದ್ರಾಕ್ಷಿ, ಒಣ ದ್ರಾಕ್ಷಿ ಬರುತ್ತಲ್ವ, ಸೊ ಅದು ಕೂಡ ಬ್ಯಾಗಲ್ಲಿ ಇಟ್ಕೊಂಡಿರಿ. ಸಮ್ಟೈಮ್ಸ್ ನಿಮ್ಗೆ ಏನಾದರೂ ಆ ಥರ ಏನಾದರೂ ಫೀಲ್ ಆದಾಗ 1-2 ದ್ರಾಕ್ಷಿನ ಬಾಯಿಗೆ ಹಾಕೊಳ್ಳಿ, ಅದು ಕೂಡ ಒಂಥರ ರಿಫ್ರೆಶಿಂಗ್ ಆಗಿ ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೆ. ಸೊ ಯಾರ ಹತ್ರ ಆದರೂ ಮಾತಾಡಬೇಕಾದ್ರೆ ಆಗಲಿ, ಸೊ ಅಥವಾ ನಮಗೇನಾದ್ರು ಅನ್ಕಂಫರ್ಟ್ ಫೀಲ್ ಆದಾಗ ಸೊ ಈ ಥರ ಮಾಡಿ. ಸೊ ಅದು ಕೂಡ ಒಂದು ಒಳ್ಳೆ ಆಪ್ಷನು. ಆ್ಯಂಡ್ ಟ್ವೈಸ್ ಬ್ರಷ್ ಮಾಡಿ ಟೀತ್ನ ಚೆನ್ನಾಗಿ ಹೆಲ್ತಿಯಾಗಿ ಇಟ್ಕೊಳ್ಳಿ. ಆ್ಯಂಡ್ ಮೇನಾಗಿ ಏನು ಗೊತ್ತಾ, ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಬಾಡಿಲಿ ಮೇನ್ ರೀಸನು ಡಿಹೈಡ್ರೇಟ್ ಆದಾಗ, ನಾವು ನೀರು ಕುಡಿದೇ ಇದ್ದಾಗೇ ಇದನ್ನೆಲ್ಲ ಸಮಸ್ಯೆ ಜಾಸ್ತಿ ಆಗೋದು. ಸೊ ಚೆನ್ನಾಗಿ ನೀರು ಕುಡಿಯೋದ್ರಿಂದ ಎಲ್ಲ ಸಮಸ್ಯೆಗೂ ಸೊಲ್ಯೂಷನ್ ಅಂತ ಹೇಳ್ತೀನಿ ನಾನು. ಸೊ ಇದನ್ನೆಲ್ಲ ಸಣ್ಣ ಪುಟ್ಟ ಟಿಪ್ಸು ನನಗೆ ಗೊತ್ತಿರುವಂಥದ್ದು, ನಾನು ಒಂದಷ್ಟು ಫಾಲೋ ಮಾಡುವಂಥದ್ದು. ಸೊ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಚೆನ್ನಾಗಿ ನಾಲ್ಗೆನ ತೊಳಿರಿ. ನಾನು
ನಾನು ಕೆಲವ್ರನ್ನ ನೋಡಿದ್ದೀನಿ ಬರೀ ಬ್ರಷ್ ಮಾಡಿಬಿಡ್ತಾರೆ, ನಾಲ್ಗೆನೇ ಉಜ್ಜೋದೇ ಇಲ್ಲ. ಸೊ ನಾಲ್ಗೆನೂ ಕೂಡ ನೀಟಾಗಿ ಉಜ್ಜಿ ಆಯಿತಾ. ಸೊ ಅದರಿಂದನೂ ಕೂಡ ನಾಲ್ಗೆ ಉಜ್ಜಿಲ್ಲ ಅಂದ್ರೂ ಕೂಡ ಬ್ಯಾಡ್ ಬ್ರೀತ್ ಬರೋ ಚಾನ್ಸಸ್ ಜಾಸ್ತಿ ಅಲ್ಲ, 100% ಹೇಳ್ತೀನಿ ಅದರಿಂದನೇ. ಸೊ ಬ್ರಷ್ ಮಾಡಾದ್ಮೇಲೆ ನಾಲ್ಗೆ ಕೂಡ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಸೊ ಇದು ಕೂಡ ಅವಾಯ್ಡ್ ಮಾಡುತ್ತೆ ಬ್ಯಾಡ್ ಬ್ರೀತ್ ಬರೋ ಅಂಥದ್ದು. ಸೊ ಇದೆಲ್ಲ ಒಂದು ಸಣ್ಣ ಪುಟ್ಟ ಟೆಕ್ನಿಕ್ ಆ್ಯಂಡ್ ಟಿಪ್ಸು. ಸೊ ಇದನ್ನು ಫಾಲೋ ಮಾಡಿ. ಸೊ 100% ಹೇಳ್ತೀನಿ ರಿಸಲ್ಟ್ ಸಿಗುತ್ತೆ, ಓಕೆನಾ. ಸೊ ಇಂಪ್ಲಿಮೆಂಟ್ ಮಾಡಿ ಯೂಸ್ಫುಲ್ ಆಗಿದೆಯಾ ಅಂಥೇಳಿ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.